ಪ್ರಗತಿ. ಭರತ್, ನೀವಿರುವಂತಹ ಜಾಗ ಆಗಿರ್ಬೋದು, ಸುತ್ತಮುತ್ತ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಸ್ಥಳೀಯರು ಹಾಗೆ ಧರ್ಮಸ್ಥಳಕ್ಕೆ ಬಂದವರು ಸಹ ಅಲ್ಲಿ ಸೇರಿರೋ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಅಲ್ಲಿರುವಂತಹ ಸ್ಥಳೀಯರು ಈ ಭಾಗದಲ್ಲ ಓಡಾಡಿರ್ತಾರೆ, ಹಾಗಾಗಿ ಅವ್ರ ಮನಸ್ಥಿತಿ ಈಗ ಯಾವ ರೀತಿ ಆಗಿದೆ, ಏನ್ ಹೇಳ್ತಾರೆ ಅಂತ? ಪ್ರಗತಿಗಾಗಲೇ ಅನೇಕ ಸ್ಥಳೀಯರನ್ನ ನಾನು ಮಾತನಾಡಿಸುವಂತ ಪ್ರಯತ್ನವನ್ನು ಆಗಾಗಲೇ ಮಾಡಿದ್ವಿ. ಅದರಲ್ಲಿ ಅನೇಕ ಜನ ಇದರ ಬಗ್ಗೆ ಮಾತನಾಡುವಂತದ್ದಕ್ಕೆ ಅವರು ಒಪ್ತಾ ಇಲ್ಲ. ಯಾಕಂದ್ರೆ ಮಾತನಾಡುವಂತದ್ರ ಬಗ್ಗೆ ಒಂದಷ್ಟು ಅವರಿಗೂ ಕೂಡ ಅಂದ್ರೆ ಅನೇಕ ಜನ ಗೊಂದಲದಲ್ಲಿದ್ದಾರೆ. ನಾವು ಅಂದುಕೊಂಡಂತೆ ಮತ್ತು ಇಲ್ಲಿನ ಜನರ ಬಳಿ ನಾವು ಅವರ ಬಳಿ ಮಾತನಾಡ್ತಾ ಹೋದಂತೆ ಅನೇಕರಲ್ಲಿ ಗೊಂದಲಗಳಿವೆ. ಇದು ಬಹಳ ಪ್ರಸಿದ್ಧ ಧಾರ್ಮಿಕ ಪುಣ್ಯಕ್ಷೇತ್ರ, ಲಕ್ಷಾಂತರ ಜನ ಬಂದು ಹೋಗುವಂತ ಒಂದು ಜಾಗ. ಆ ಜಾಗದ ಬಗ್ಗೆ ನಾವು ಏಕಾಏಕಿಯಾಗಿ ಬಂದಂತಹ ಆರೋಪಗಳ ಬಗ್ಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನುವಂಥದ್ದಕ್ಕೆ ಅವರಿಗೆ ಗೊಂದಲಗಳಿರುವಂತದ್ದು. ನಾವು ಅವರಿಗೆ ಹೋಗಿ ಮೈಕ್ ಇಟ್ಟಂತ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಜನ ಅದರ ಬಗ್ಗೆ ನೇರವಾಗಿ ಪ್ರತಿಕ್ರಿಯೆಗಳನ್ನು ಕೊಡೋದಿಲ್ಲ. ಅಂದ್ರೆ ಯಾರ ವಿರುದ್ಧ ಆರೋಪಗಳು ಬರ್ತವೋ, ಯಾರ ವಿರುದ್ಧ ಆರೋಪಗಳು ಇಲ್ಲವೋ ಅನ್ನುವಂಥದ್ದು ಎರಡನೇ ಪ್ರಶ್ನೆ. ಆದರೆ ನಾವು ಅವರ ಬಳಿ ಹೋಗಿ ಚರ್ಚೆಗಳನ್ನು ಮಾಡಿದಾಗ ಅಥವಾ ಅವರ ಒಪಿನಿಯನ್ ಅನ್ನ ಕೇಳಿದಾಗ ಅದಕ್ಕೆ ಪ್ರತಿಕ್ರಿಯೆ ನೀಡುವಂತಹ ಹಂತದಲ್ಲಿ ಯಾರು ಇಲ್ಲ. ಎಲ್ಲರ ಮುಖದಲ್ಲೂ ಕೂಡ ಇರುವಂತದ್ದು ಒಂದು ರೀತಿಯಾದಂತಹ ಗೊಂದಲದ ಛಾಯೆ. ಯಾರ ಪರವೋ ಯಾರ ವಿರುದ್ಧವೋ ನಿಲ್ಲುವಂತದ್ದಕ್ಕಿಂತಲೂ ಹೆಚ್ಚಾಗಿ ಒಂದು ಹಂತದ ಗೊಂದಲದಲ್ಲಿದ್ದಾರೆ. ಏನಾಗುತ್ತೋ ಅನ್ನುವಂಥದ್ದು. ಹಾಗಾಗಿ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ವರದಿಗಳನ್ನು ನೋಡುವಂತದ್ದು, ಈ ಜಾಗಕ್ಕೆ ಮತ್ತೆ ಬಂದು ಹೋಗುವಂತದ್ದು ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದ್ದಾರೆ. ಅಂದ್ರೆ ಇದು ರಾಷ್ಟ್ರ ಮಟ್ಟದ ಸುದ್ದಿಯಾಗಿದೆ. ಮಾಧ್ಯಮಗಳಲ್ಲಿ ನಿರಂತರವಾಗಿ ಅದರ ವರದಿಗಳು ಬಿತ್ತರ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ನೇತ್ರಾವತಿ ಸ್ನಾನಘಟ್ಟಕ್ಕೆ ಹೊರಗಿನ ಪ್ರವಾಸಿಗರನ್ನ ಹೊರತುಪಡಿಸಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೊರಗಿನ ಪ್ರವಾಸಿಗರು ಮಂಗಳವಾರ ಆದ ಕಾರಣಕ್ಕೆ ಧರ್ಮಸ್ಥಳಕ್ಕೆ ಒಂದಷ್ಟು ಜನರ ಸಂಖ್ಯೆ ಕಡಿಮೆ ಇರಬಹುದು. ಆದ್ರೆ ಹೊರಗಿನ ಪ್ರವಾಸಿಗರು ಅವರ ಒಂದು ನಿಗದಿತವಾದಂತಹ ಒಂದು ಟೂರ್ ಪ್ಲಾನ್ ಅನ್ನು ಹಾಕೊಂಡೆ ಧಾರ್ಮಿಕ ಶ್ರದ್ಧಾ ಕೇಂದ್ರ ಆಗಿರುವಂತಹ ಕಾರಣದಿಂದಾಗಿ ಧರ್ಮಸ್ಥಳಕ್ಕೆ ಪ್ರವಾಸ ಬಂದಿರುವಂತವರು. ಅದನ್ನ ಹೊರತುಪಡಿಸಿದ್ರೆ ಸ್ಥಳೀಯವಾಗಿ ದಕ್ಷಿಣ ಕನ್ನಡ ಆಗಿರಬಹುದು, ಆಚೆ ಬಹಳ ಗಡಿ ಪ್ರದೇಶಗಳಿಗೆ ಹತ್ತಿರವಿರುವಂತಹ ಧರ್ಮಸ್ಥಳ ಬೆಳ್ತಂಗಡಿಯ ಗಡಿ ಭಾಗಗಳಿಗೆ ಹತ್ತಿರವಿರುವಂತಹ ಅನೇಕ ಜಾಗಗಳಿದೆ. ಇಲ್ಲಿನ ಸ್ಥಳೀಯರು ಬರ್ತಾ ಇದ್ದಾರೆ. ಸ್ಥಳೀಯರು ಬಂದು ಆ ತನಿಖೆಗಳು ಏನಾಗ್ತಾ ಇದೆ, ಅಲ್ಲಿ ಬುರುಡೆ ಸಿಕ್ತಾ, ಮೃತದೇಹ ಸಿಕ್ತಾ ಅಥವಾ ಸ್ಕೆಲಿಟನ್ ಸಿಕ್ತಾ ಅನ್ನುವಂತ ಪ್ರಶ್ನೆಗಳನ್ನೇ ಇಲ್ಲಿ ಕೇಳ್ತಾ ಇರುವಂತದ್ದು. ಅಂತಹ ಪ್ರಶ್ನೆಗಳೇ ಇಲ್ಲಿ ಹೆಚ್ಚಾಗಿದೆ. ಯಾರಿಗೂ ಕೂಡ ಈವರೆಗೆ ನಮಗೂ ಕೂಡ ಸಿಗದಂತ ಕ್ಲಾರಿಟಿ, ಸಾರ್ವಜನಿಕವಾಗಿಯೂ ಕೂಡ ಅಂತ ಕ್ಲಾರಿಟಿ ಸಿಕ್ಕಿಲ್ಲ. ಆತ ಹೇಳಿದಂತೆ ಅನೇಕರಿಗೆ ಗೊಂದಲಗಳಿತ್ತು, ಇಲ್ಲಿ ಸಿಗಬಹುದಾ ಇಲ್ಲವಾ ಅನ್ನುವಂಥದ್ದು. ಹಾಗಾಗಿ ಅಂತದ್ದು ಸಿಗುತ್ತಾ ಇಲ್ಲವಾ ಅನ್ನುವಂತ ಚರ್ಚೆಯಲ್ಲೇ ಇವತ್ತಿಗೂ ಕೂಡ ಧರ್ಮಸ್ಥಳ ಇರುವಂತದ್ದು, ಧರ್ಮಸ್ಥಳದ ಗ್ರಾಮದ ಜನ ಇರುವಂತದ್ದು. ಧರ್ಮಸ್ಥಳ ಗ್ರಾಮದ ಜನರನ್ನು ಹೊರತುಪಡಿಸಿ ನಾವು ಬಹಳ ಹೊರಗಡೆ ಹೋದ್ರೂ ಕೂಡ ಹೊರಗಿನ ಜನರಲ್ಲೂ ಕೂಡ ಅಂತದ್ದೇ ಚರ್ಚೆಗಳಿದೆ. ಹಾಗಾಗಿ ಆ ಚರ್ಚೆಗಳಿಗೆ ಒಂದು ವಿರಾಮ ಸಿಗಬೇಕಾದ್ರೆ ಅಲ್ಲಿ ಏನಾದ್ರೂ ಸಿಗಬೇಕು ಅಥವಾ ಸಿಗದೆ ಇರಬೇಕು. ಅದನ್ನ ಸ್ವತಃ SIT ಅದನ್ನ ಕ್ಲಾರಿಟಿ ಕೊಟ್ಟು ಬಿಡಬೇಕು. ಹಾಗಾಗಿ ಆರಂಭದ ಒಂದು ಗುಂಡಿಯಲ್ಲಿ ಈವರೆಗೆ ಯಾವುದೇ ರೀತಿಯಾದಂತಹ ಅಗೆತದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಸ್ಥಿಪಂಜರದ ಅಥವಾ ಯಾವುದೇ ಕಳೆಬರಗಳು ಸಿಕ್ಕಿಲ್ಲ. ಹಾಗಾಗಿ JCB ಹೋಗಿದೆ. ನೋಡೋಣ ಮುಂದೆ ಯಾವ ರೀತಿಯಾಗಿ ಆ ತನಿಖೆ, ಯಾವ ರೀತಿಯಾಗಿ ಆ ಪ್ರಕ್ರಿಯೆ ಮುಂದುವರಿಯುತ್ತೆ ಮತ್ತು ಅಲ್ಲಿ ಹೋದಂತ ತಂಡಕ್ಕೆ ಮತ್ತು ಆತ ಹೇಳುವಂತೆ ಕಾರ್ಯಾಚರಣೆ ನಡೆಸ್ತಾ ಇರುವಂತಹ ತಂಡಕ್ಕೆ ಯಾವ ರೀತಿಯಾದಂತಹ ಫಲಿತಾಂಶ ಸಿಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಭರತ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.